ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮಸ್ಥರ ಮೇಲೆ ನಡೆದಿದೆ ಎನ್ನಲಾದ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಇಂದು ಮದ್ದೂರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ರೈತ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ಒಗ್ಗೂಡಿ ಆಕ್ರೋಶ ವ್ಯಕ್ತಪಡಿಸಿದರು. ಹಿರಿಯ ರೈತ ಹೋರಾಟಗಾರ್ತಿ ಸುನಂದಾ ಜಯರಾಮ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮೈಸೂರು ಬೆಂಗಳೂರು ಹೆದ್ದಾರಿಯ ಮೂಲಕ ಬೃಹತ್ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರು ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದರು. ತಾಲೂಕು ಕಚೇರಿ ಮುಂದೆ ಧರಳಿ ಕುಳಿತ ಗ್ರಾಮಸ್ಥರು ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ವಾಪಸ್ ತಗೋಬೇಕು, ನಮಗೆ ಒಪ್ಪಿಗೆ ಇಲ್ಲ, ನೀವು ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ತೀರ್ಮಾನ ತಗೊಂಡಿದ್ದೀರಾ, ವಿಷಯವನ್ನ ಅಜೆಂಡಾದಲ್ಲಿಟ್ಟು ತೀರ್ಮಾನ ಆಗಿಲ್ಲ ಪಂಚಾಯಿತಿಗಳಲ್ಲಿ, ಜೊತೆಗೆ ಗ್ರಾಮಸ್ಥರ ಒಪ್ಪಿಗೆನೇ ಇಲ್ಲ, ವಾರ್ಡ್ ಸಭೆ ಆಗಿಲ್ಲ, ಗ್ರಾಮ ಸಭೆಯಲ್ಲಿ ತೀರ್ಮಾನಗಳಾಗಿಲ್ಲ, ಕಾನೂನು ಬಾಹಿರವಾಗಿ ಆಗಿರುವ ಈ ಕ್ರಮವನ್ನ ನೀವು ಕೈಬಿಡಿ ಅಂತ ಕೇಳ್ಕೊಂಡ್ವಿ. ಅವ್ರಿಗೆ ಬಿಟ್ಟಿಲ್ಲ, ಅನಿವಾರ್ಯವಾಗಿ ಕೋರ್ಟ್ ಮೆಟ್ಟಿಗೆ ಹೋದ್ವಿ, ಹೋರಾಟಗಳನ್ನ ಮಾಡಿದ್ವಿ. ಇದೇ ಸ್ಥಳದಲ್ಲಿ ಎದುರುಗಡೆ ಬೀದಿ ಹಾದಿ ಬೇಕಾದಷ್ಟು ಹೋರಾಟ ಮಾಡಿದೀವಿ. ಗೊರವನಹಳ್ಳಿದು 69ನೇ ದಿನ, ಗೆಜ್ಜರಿಗೆರೆ ಪಂಚಾಯಿತಿದು 86ನೇ ದಿನ. ಹೀಗಾಗಿ ದಿನಗಳು ತಿಂಗಳುಗಳು ಹೋರಾಟಗಾರರಿಗೆ ಲೆಕ್ಕಕ್ಕಿಲ್ಲ. ಅದು ಶತಮಾನ ಮಾಡ್ತೀವೋ 2ನೇ ಶತಮಾನಕ್ಕೆ ಹೋಗ್ತೀವೋ ಪಂಚಾಯಿತಿ ಉಳಿವರೆಗೂ ಹೋರಾಟ ಕೈ ಬಿಡಲ್ಲ. ಇದು ನಮ್ಮ ತೀರ್ಮಾನ. ಈಗ ತಹಶೀಲ್ದಾರ್ ಅವರ ಹತ್ರ ನಾವು ಬಂದಿದ್ದು ಮತ್ತೆ ಹೋರಾಟ ಮಾಡಿಕೊಂಡು ಈ ಬಿಸಿಲಲ್ಲಿ ಹೆಣ್ಣು ಮಕ್ಕಳು, ವಯಸ್ಸಾದವರು, ನಮ್ಮ ಅಣ್ಣ ತಮ್ಮಂದ್ರು, ಹೋರಾಟ ಸಂಘಟನೆಗಳೆಲ್ಲವೂ ಯಾತಕ್ಕಾಗಿ ಬಂದಿದ್ದೀವಿ ಅಂದ್ರೆ, ಮೊನ್ನೆ ನಡೆದಂತ ಗೊರವನಹಳ್ಳಿ ನಡೆದಂತ ಘಟನೆ ಏನಿದೆ, ಅವರು ದಾಖಲೆಗಳನ್ನ ತಕ್ಕೊಂಡೋಗೋ ಅನಿವಾರ್ಯ ಅವಾಗಿರಲಿಲ್ಲ. ಯಾಕೆಂದ್ರೆ ಕೋರ್ಟಿಗೆ ಅವರು ಉತ್ತರ ಕೊಡಬೇಕಾಗಿದೆ. ಶಾಸಕರ ಕಡೆಯಿಂದ, ಸರ್ಕಾರದ ಕಡೆಯಿಂದ ಅವರ ಲಾಯರ್ಗಳ ಮೂಲಕ ಕೋರ್ಟಿನಲ್ಲಿ ಹೇಳಿಸ್ಬೇಕು, ಏನಕ್ಕಾಗಿ ನಾವು ಸೇರಿಸಿದೀವಿ, ಇದರಿಂದ ಉಪಯೋಗ ಏನು ಅಂತ ಅವರು ಹೇಳಬೇಕು, ಹೇಳ್ತಾ ಇಲ್ಲ. ಘಟನೆಗೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಪರಶುರಾಮ್ ಅವರಿಗೆ ಅಧಿಕೃತವಾಗಿ ಮನವಿ ಪತ್ರ ಸಲ್ಲಿಸಿ ನ್ಯಾಯ ಒದಗಿಸುವಂತೆ